ಮಕ್ಕಳೇ, ನಾವಿಂದು ನಮ್ಮ ಸುತ್ತಲೂ ಕಾಣುವ ವಿವಿಧ ಸಸ್ಯಗಳು, ಮರಗಳು, ಅವುಗಳ ಉಪಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಕ್ಕಳೇ, ನಮ್ಮ ಸುತ್ತಮುತ್ತಲೂ ವಿವಿಧ ರೀತಿಯ ಅನೇಕ ಸಸ್ಯಗಳು ಇವೆ. ಉದಾಹರಣೆಗೆ ಟೊಮೆಟೊ, ಗೋಧಿ, ಭತ್ತ, ರಾಗಿ, ಹುಲ್ಲು, ಕೊತ್ತಂಬರಿ, ಪುದೀನ, ಸಬ್ಬಸಿಗೆ, ಕ್ಯಾರೆಟ್, ಬೀನ್ಸ್, ಪಾಲಕ್ ಸಸ್ಯ, ಕಾಕಡ, ಸೇವಂತಿಗೆ, ಕನಕಾಂಬರ ಗಿಡ, ಬಾಳೆ ಗಿಡ ಮುಂತಾದವುಗಳು. ಸಸ್ಯಗಳು ಮೃದುವಾದ, ಸೂಕ್ಷ್ಮವಾದ ಹಸಿರು ಕಾಂಡಗಳನ್ನು ಹೊಂದಿರುವ ಸಣ್ಣ ಗಾತ್ರದ ಸಸ್ಯಗಳಾಗಿವೆ. ತಮ್ಮ ಜೀವನ ಚಕ್ರವನ್ನು 2 ರಿಂದ 6 ತಿಂಗಳುಗಳಲ್ಲಿ ಪೂರ್ಣಗೊಳಿಸುತ್ತವೆ. ಸಸ್ಯಗಳು ಸಾಮಾನ್ಯವಾಗಿ ಕೆಲವು ಕವಲುಗಳನ್ನು ಹೊಂದಿರುತ್ತವೆ ಅಥವಾ ಕವಲೊಡೆಯುವುದಿಲ್ಲ. ಸಸ್ಯಗಳು ನಮಗೆ ಹೂವು, ಎಲೆಗಳು, ಔಷಧಿಗಳು ಹಾಗೂ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒಳಗೊಂಡಿರುವ ಸೊಪ್ಪು, ತರಕಾರಿಗಳು, ಧಾನ್ಯ, ಕಾಳುಗಳನ್ನು ಒದಗಿಸುತ್ತವೆ. ಮಕ್ಕಳೇ, ಸಸ್ಯಗಳಂತೆಯೇ ನಮ್ಮ ಸುತ್ತಮುತ್ತಲೂ ವಿವಿಧ ರೀತಿಯ ಅನೇಕ ಮರಗಳು ಇವೆ. ಮರಗಳು ಗಟ್ಟಿಯಾದ ಕಾಂಡವನ್ನು ಹೊಂದಿರುತ್ತದೆ. ಕೆಲವು ಮರಗಳು ಕೊಂಬೆಗಳನ್ನು ಹೊಂದಿರುತ್ತವೆ, ಅಲ್ಲದೆ ಎತ್ತರವಾಗಿ ಬೆಳೆಯುತ್ತವೆ, ಅಲ್ಲದೆ ಹಲವಾರು ವರ್ಷಗಳ ಕಾಲ ಬದುಕಿರುತ್ತವೆ. ಉದಾಹರಣೆಗೆ ಬೇವಿನ ಮರ, ಮಾವಿನ ಮರ, ನೀಲಗಿರಿ ಮತ್ತು ಶ್ರೀಗಂಧ, ಗೊಬ್ಬಳಿ ಮರ, ಹಿಪ್ಪೆ ಮರ, ನೇರಳೆ ಮರ, ಆಲದ ಮರ, ತೆಂಗಿನ ಮರ, ಹಲಸಿನ ಮರ, ಹುಣಸೆ ಮರ, ತೇಗದ ಮರ, ಹೊನ್ನೆ ಮರ ಮುಂತಾದವುಗಳು. ಸಸ್ಯಗಳು ಮತ್ತು ಮರಗಳು ನಮಗೆ ಉಸಿರಾಡಲು ಶುದ್ಧವಾದ ಗಾಳಿಯನ್ನು ಒದಗಿಸುತ್ತವೆ, ಮಣ್ಣಿನ ಸವಕಳಿಯನ್ನು ತಡೆಯುತ್ತವೆ, ಪ್ರಕೃತಿ ಸಮತೋಲನ ಮತ್ತು ಮಳೆಯಾಗಲು ಸಹಾಯ ಮಾಡುತ್ತವೆ. ಮರಗಳಿಂದ ನಾವು ಪೀಠೋಪಕರಣಗಳನ್ನು ತಯಾರಿಸುತ್ತೇವೆ, ಅಲ್ಲದೆ ಉರುವಲಿಗೆ ಕಟ್ಟಿಗೆಗಳನ್ನು ಬಳಸುತ್ತೇವೆ. ಶ್ರೀಗಂಧದ ಮರದಿಂದ ಸುವಾಸನೆಯುಕ್ತ ಸಾಬೂನು ಹಾಗೂ ಸುಗಂಧ ದ್ರವ್ಯಗಳನ್ನು ತಯಾರಿಸುತ್ತೇವೆ. ಮರಗಳು ನಮಗೆ ನೆರಳನ್ನು ಒದಗಿಸುತ್ತವೆ. ಕೆಲವು ಮರಗಳಿಂದ ಹಣ್ಣುಗಳನ್ನು ಪಡೆಯುತ್ತೇವೆ. ಉದಾಹರಣೆಗೆ ಮಾವಿನ ಹಣ್ಣು, ಹಲಸಿನ ಹಣ್ಣು, ನೇರಳೆ ಹಣ್ಣು, ಬೇಲದ ಹಣ್ಣು ಮುಂತಾದವುಗಳು. ಸಸ್ಯ ಹಾಗೂ ಮರಗಳು ಜೀವಿಗಳಿಗೆ ಅವಶ್ಯಕವಾಗಿ ಬೇಕು. ಅವು ಪ್ರಾಣಿಗಳಿಗೆ ತಿನ್ನಲು ಆಹಾರವನ್ನು ಒದಗಿಸುತ್ತವೆ. ಪಕ್ಷಿಗಳು ಮರದಲ್ಲಿ ಗೂಡು ಕಟ್ಟಿ ವಾಸ ಮಾಡುತ್ತವೆ. ಆದ್ದರಿಂದ ನಾವು ಹೆಚ್ಚು ಸಸ್ಯಗಳು, ಮರಗಿಡಗಳನ್ನು ನೆಟ್ಟು ಬೆಳೆಸಬೇಕು. ನಾವು ಗಿಡಮರಗಳನ್ನು ಕಡಿಯಬಾರದು. ಮರಗಿಡಗಳನ್ನು ಕಡಿದು ನಾಶ ಮಾಡಿದರೆ ಬರಗಾಲ ಬರುತ್ತದೆ. ಸಸ್ಯಗಳು ಮತ್ತು ಮರಗಳ ಬಗ್ಗೆ ಇಷ್ಟೆಲ್ಲ ತಿಳಿದುಕೊಂಡ ನೀವು ಸಹ ಒಂದೊಂದು ಸಸಿ ನೆಟ್ಟು ಜೋಪಾನವಾಗಿ ಬೆಳೆಸ್ತೀರಾ ಅಲ್ವಾ?